ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಾದ್ಯಂತ ಈ ಆಟೋ ಚಾಲಕರು ಕ್ಯೂ ಅಲ್ಲಿ ನಿಂತ್ಕೊಂಡ್ರು ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥ ಪರದಾಟ. ಸಾಲ ಸೌಲ ಮಾಡಿ ಆಟೋ ತಗೊಂಡಿದ್ದೀವಿ, EMI ಕಟ್ಟಬೇಕು, ಜೀವನ ಸಾಗಿಸ್ಬೇಕು, ಹಿಂಗಾದ್ರೆ ಮುಂದೆ ಹೇಗೆ ಅಂತ ಬಹುತೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಇಂಥ ದೃಶ್ಯಗಳು ಇಡೀ ರಾಜ್ಯದಾದ್ಯಂತ ನೋಡೋದಕ್ಕೆ ಸಿಗ್ತಾ ಇದೆ. ಆದರೆ ಕಲಬುರಗಿಯಲ್ಲಿ ಆಟೋ ಚಾಲಕರ ಗೋಳು ಕೇಳೋರೇ ಇಲ್ಲದಂತ ಆಗಿದೆ ಅಂತೆ. ಹಾಗಾದ್ರೆ ಕಲಬುರಗಿಯಲ್ಲಿ ಆಟೋ ಚಾಲಕರ ಪರದಾಟ ಹೆಂಗಿದೆ, ಅವರ ಸಮಸ್ಯೆ ಏನು, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹೀಗೆ ಬೇಕೇ ಬೇಕು, ನ್ಯಾಯ ಬೇಕು ಎಂದು ಕಾಕಿ ಶರ್ಟ್ ಹಾಕಿಕೊಂಡು ಸರ್ಕಾರ ವಿರುದ್ಧ ಧಿಕ್ಕಾರ ಕೂಗುತ್ತಿರುವ ಆಟೋ ಚಾಲಕರು ಇಂದು ತಮ್ಮ ಗೋಳು ಕೇಳಿದ ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ. ಕಲಬುರಗಿ ನಗರದಲ್ಲಿ ಆಟೋ ಚಾಲಕರು ಇಂದು ಸರ್ಕಾರ ಹಾಗೂ ಜಿಲ್ಲಾಡಳಿತ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಇತ್ತ ನಗರದ ನ್ಯೂ ಜೇವರ್ಗಿ ರಸ್ತೆಯಲ್ಲಿರುವ ಸೂಪರ್ ಗೋ ಗ್ಯಾಸ್ ಬಳಿ ಕೇಂದ್ರ ಬಸ್ ನಿಲ್ದಾಣದ ಮುಖ್ಯ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ನಗರದಲ್ಲಿ ಒಟ್ಟು 14 ಆಟೋ ಗ್ಯಾಸ್ ರೀಫಿಲ್ಲಿಂಗ್ ಸೆಂಟರ್ಗಳಿವೆ. ಅದರಲ್ಲಿ ಸದ್ಯ 2ರಿಂದ 3 ಮಾತ್ರ ಕಾರ್ಯನಿರ್ವಹಿಸುತ್ತಿದೆ. ಅಲ್ಲಿಯೂ ಸಹ ಯಾವಾಗ ಗ್ಯಾಸ್ ಖಾಲಿಯಾಗುತ್ತೋ ಗೊತ್ತಿಲ್ಲ. ಇನ್ನುಳಿದ ಬಂಕ್ಗಳನ್ನು ಬಂದ್ ಮಾಡಿ ಬ್ಯಾರಿಕೇಡ್ ಹಾಕಲಾಗಿದೆ. ಜಿಲ್ಲಾಡಳಿತ ಗ್ಯಾಸ್ ಸಮಸ್ಯೆ ಇಲ್ಲ ಅಂತ ಹೇಳ್ತಿದೆ. ಆದರೆ ಬಂಕ್ನವರು ಯಾಕೆ ಬಂದ್ ಮಾಡ್ತಾ ಇದ್ದಾರೆ? ದರ ಏರಿಕೆ ಆದ್ರೂ ನಾವು ಕೇಳಲ್ಲ, ಗ್ಯಾಸ್ ಖಾಲಿ ಅಂತ ಹೇಳಿದ್ರೆ ನಾವು ಬದುಕೋದು ಹೇಗೆ ಅಂತ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಆಟೋ ಚಾಲಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಳೆದ ತಿಂಗಳಷ್ಟೇ ಕೆಜಿಗೆ 55 ರೂಪಾಯಿ ಇದ್ದ ಆಟೋ ಗ್ಯಾಸ್ ಬೆಲೆ ಇದೀಗ ಬರೋಬ್ಬರಿ 85ರಿಂದ 90ಕ್ಕೆ ಹೋಗಿದೆ. ಕೆಲವು ಕಡೆ 100 ರೂಪಾಯಿ ಕೊಡ್ತೀನಿ ಅಂದ್ರೂ ಕೂಡ ಗ್ಯಾಸ್ ಸಿಗ್ತಿಲ್ಲ. ಯುದ್ಧ ಮುಗಿಯವರೆಗೆ ನಮಗೆ ಸರ್ಕಾರ ಪ್ರೋತ್ಸಾಹ ಧನ ನೀಡಬೇಕು, ಇಲ್ಲಾಂದ್ರೆ ಆಟೋ ಚಾಲಕರ ಕುಟುಂಬ ಜೀವನ ನಡೆಸುವುದು ಕಷ್ಟವಾಗುತ್ತೆ ಎಂದು ಗ್ಯಾರಂಟಿ ನ್ಯೂಸ್ ಮುಂದೆ ಆಟೋ ಚಾಲಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. LPG ರೇಟ್ 55 ರೂಪಾಯಿ ಇತ್ತು ನಮ್ಮ ಹತ್ರ. ಇವತ್ತಿನ ದಿನ ಎಲ್ಲ 14 ಪಂಪ್ಗಳು ಗುಲ್ಬರ್ಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾವ. ಇವತ್ತಿನ ದಿನ ಸಂಪೂರ್ಣವಾಗಿ ಅವ್ರ ಹತ್ರ ಗ್ಯಾಸ್ ಇಲ್ಲ ಅಂತಕ್ಕಂಥ ಮಾತಾಡಕತ್ತಾರ. ಮೊದಲನೇದು. ಎರಡನೇ ದಿನಪ್ಪ ಅಂತಂದ್ರೆ 55 ರೂಪಾಯಿ ಇದ್ದಂತ ಗ್ಯಾಸು ಇವತ್ತಿನ ದಿನ 130, 140 ರೂಪಾಯಿ, 45 ರೂಪಾಯಿ ಅಂತ ಹೇಳ್ತಿದ್ದಾರ. ಅಷ್ಟು ದುಡ್ಡು ಕೊಟ್ಟು ನಾವು ಗ್ಯಾಸ್ ಹಾಕೊಂಡು ಜೀವನ ಮಾಡೋದು ಬಹಳ ಕಷ್ಟ ಅದ. ಅದೇನೇ ಇರ್ಲಿ, ಕಲಬುರಗಿ ನಗರದ ಆಟೋ ಚಾಲಕರು ಕಳೆದ 8 ದಿನಗಳಿಂದ ಹಗಲು ರಾತ್ರಿ ಕಾದ್ರೂ ಕೂಡ LPG ಗ್ಯಾಸ್ ಆಟೋಗಳಿಗೆ ಸಿಗ್ತಿಲ್ಲ. ಬಂಕ್ಗಳಲ್ಲಿ ಗ್ಯಾಸ್ ಸಿಗದಿರುವುದು ಆಟೋ ನಂಬಿ ಬದುಕುವ ಚಾಲಕರಿಗೆ ದಿಕ್ಕು ತೋಚದಂತಾಗಿದೆ. ಇನ್ನಾದ್ರೂ ಸರ್ಕಾರ ಆಟೋ ಚಾಲಕರ ನೆರವಿಗೆ ಬರಬೇಕಿದೆ. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.